ನಮಸ್ತೆ ವೀಕ್ಷಕರೇ, ನಾನಿವಾಗ ಹಸಿಕಾಯಿ ಹಾಕಿ ಪುಂಡಿ ಪಲ್ಯ ಮಾಡೋದು ಹೆಂಗೆ ಅಂತಂದು ಹೇಳ್ತೀನಿ. ಹಸಿಕಾಯಿ ಹಾಕಿ ಪುಂಡಿ ಪಲ್ಯ ಮಾಡಕತ್ತೀನಿ. ನಾನಿವಾಗ ಮೊನ್ನೆ ಕೆಂಪು ಖಾರ ಹಾಕಿದ್ದೆ, ಹಸಿಕಾಯಿ ಹಾಕಿದ್ದೆ. ಇವಾಗ ನಾನೇನು ಮಾಡೀನಿ, ಇಲ್ಲಿ ಪೇಸ್ಟು ರೆಡಿ ಮಾಡಿ ಇಟ್ಕೊಂಡೇನೆ. ಹಸಿಕಾಯಿ, ಅಲ್ಲ, ಬೆಳ್ಳುಳ್ಳಿ, ಕೊತ್ತಂಬರಿ ಇಷ್ಟನ್ನು ನಾನು ಇದನ್ನ ಪೇಸ್ಟ್ ಮಾಡಿ ಇಟ್ಕೊಂಡೀನಿ. ಇಲ್ಲಿ ಪುಂಡಿ ಪಲ್ಯನ ಕುದಿಸಿ ಇಟ್ಕೊಂಡೇನಿ. ತೊಳೆದು ಸ್ವಚ್ಛಾಗಿ ಹೆಚ್ಚಿ ಕುದಿಸೇನಿ. ಇದನ್ನು ಕುದಿಸಿ ಆಮೇಲೆ ಇದನ್ನು ನಾನು ಎವಿಸಿ ಇಟ್ಕೊಂಡೇನಿ. ಬಸ್ತೇನೆ ಅದನ್ನು ನೀರು ಹುಳಿ ಹೋಗಲಿ ಅಂತ ಹೇಳಿ. ಇವಾಗ ನಾನು ಏನು ಮಾಡ್ತೀನಿ, ಮೂರು ಚಮಚೆ ಎಣ್ಣೆ ಹಾಕಿದೆ. ನಾನು ನುಚ್ಚು ಹಾಕಿ ಮಾಡೋಂಗಿಲ್ಲ, ಬ್ಯಾಳಿ ಹಾಕಿ ಮಾಡ್ತೀನಿ. ಹಸಿಕಾಯಿ ಪೇಸ್ಟ್ ಮಾಡಿ ಇಟ್ಟಿದ್ದನ್ನು ಹಾಕಿ ನಾನಿವತ್ತು ಪಲ್ಯನ ಮಾಡ್ತೀನಿ. ಕೆಂಪು ಖಾರ ಹಾಕಿ ಮಾಡಿದ್ದೆ. ಇವತ್ತು ಹಸಿ ಖಾರದ ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಂಡೀನಿ, ಅದನ್ನು ಹಾಕ್ತೀನಿ. ಇಲ್ಲಿ ಕರಿಬೇವು, ಕೊತ್ತಂಬರಿ, ಉಳ್ಳಾಗಡ್ಡಿ, ಟೊಮೆಟೊ ಹಣ್ಣು ಹೆಚ್ಚಿಟ್ಕೊಂಡೀನಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಇದ್ರಾಗನ ಅಲ್ಲ ಬೆಳ್ಳುಳ್ಳಿನ ಹಾಕೀನಿ, ಅದಕ್ಕೆ ಪೇಸ್ಟನ್ನು ಯೂಸ್ ಮಾಡಲ್ಲ. ಇವಾಗ ಏನು ಮಾಡ್ತೀನಿ, ಇವಾಗ ಸ್ವಲ್ಪ ಚಟ ಅನ್ನಬೇಕು. ಚಟ ಅನ್ನಕತ್ತು. ಸಾಸಿವೆ ಕಾಳು, ಒಂದೇಳಿ ಕರಿಬೇವು ಹಾಕಿದೆ, 2 ಸಣ್ಣ ಉಳ್ಳಾಗಡ್ಡಿ ಹಾಕ್ತೀನಿ. ಇವಾಗ ಹೆಚ್ಚಿಟ್ಟಂಥ 1 ಟೊಮೆಟೊನ ನಾನು ಇದಕ್ಕೆ ಹಾಕಿದ್ದೆ. ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ. ಯಾಕಂದರೆ ಇದರಲ್ಲಿನೂ ಉಪ್ಪು ಹಾಕೋದ್ರಿಂದ ಲಘು ಬೇಯ್ತೈತಿ. ಅದಕ್ಕೆ ನಾನು ಏನು ಮಾಡೀನಿ, ಇದಕ್ಕೆ ಉಪ್ಪು ಹಾಕಿ ಕುದಿಸ್ಕೊಂಡು ಬಸ್ ಇಟ್ಕೊಂಡೇನೆ ಅದನ್ನು. ಅದಕ್ಕೆ ಇಲ್ಲೇ 1 ಟೀ ಸ್ಪೂನಷ್ಟು ಉಪ್ಪನ್ನು ನಾನು ಹಾಕ್ತೀನಿ. ಇವಾಗ ನಾನು ಹಸಿಕಾಯಿ ಪೇಸ್ಟ್ ಮಾಡಿಟ್ಕೊಂಡಿದ್ದನ್ನು ಇದಕ್ಕೆ ಹಾಕ್ತೀನಿ. ಅರ್ಧ ಟೀ ಸ್ಪೂನು ಅರಿಶಿನ ಪುಡಿ, 1 ಟೀ ಸ್ಪೂನಷ್ಟು ಮಸಾಲೆ ಪುಡಿ, ಉಪ್ಪು ಹಾಕಿದ್ದೀನಿ. ಇವಾಗ ನಾನು ಸಾಕು, ಇಷ್ಟು ಉಪ್ಪು, ಸ್ವಲ್ಪ ಉಪ್ಪು ಹಾಕ್ತೀನಿ. ಇವಾಗ ಕುದಿಸಿಟ್ಟಂಥ ಪುಂಡಿ ಪಲ್ಯನ ಇದಕ್ಕೆ ಹಾಕ್ತೀನಿ. ಇವಾಗ ನಾನು ಬೇಯಿಸಿಟ್ಟಂಥ ಬ್ಯಾಳಿಯನ್ನು ಇದಕ್ಕೆ ಹಾಕ್ತೀನಿ. ನೋಡಿ ವೀಕ್ಷಕರೇ, ಬ್ಯಾಳಿ ಹಾಕಿ ಹಸಿಕಾಯಿ ಪೇಸ್ಟ್ ಹಾಕಿ ಪುಂಡಿ ಪಲ್ಯ ಬೇಯಿಸಿಟ್ಕೊಂಡು ಮಾಡೋಂಥ ಪಲ್ಯ ಇದು ಭಾಳ ರುಚಿ ಅನ್ನಿಸ್ತೈತಿ.
ಈ ಥರನೂ ಒಂದು ಟೈಪ್ನಾಗ ನಾವೇನು ಮಾಡ್ಬೋದು, ಪುಂಡಿ ಪಲ್ಯನ ಮಾಡ್ಕೋಬೋದು. ಈಗ ಹೆಚ್ಚಿಟ್ಟಂಥ ಕರಿಬೇವನ್ನ ಇದಕ್ಕೆ ಹಾಕಿದೆ ನೋಡಿ ವೀಕ್ಷಕರೇ. ಇವಾಗ ಏನಾಯಿತು, ಪುಂಡಿ ಪಲ್ಯ ರೆಡಿ ಆಯಿತು. ಈ ಥರ ನಾವು ಮಾಡ್ಕೋಬೋದು. ಪುಂಡಿ ಪಲ್ಯನ ಉಪ್ಪು ಹಾಕಿ ಚೊಲೋತ್ನಾಗಿ ತೊಳಿಬೇಕು. ಪುಂಡಿ ಪಲ್ಯ ಸೋಸ್ಕೊಂಡು ಸರಿಯಾಗಿ ತೊಳೆದು ಹೆಚ್ಚಿ ಸ್ವಲ್ಪ ಉಪ್ಪು ಹಾಕಿ ಪುಂಡಿ ಪಲ್ಯನ ಸರಿಯಾಗಿ ಕುದಿಸ್ಕೋಬೇಕು. ಕುದಿಸ್ಕೊಂಡು ಬಸ್ತಿಟ್ಕೋಬೇಕು. ಬ್ಯಾಳಿನೂ ಬೇಯಿಸ್ತಿಟ್ಕೋಬೇಕು. ಅಲ್ಲ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಹಾಕಿ ಪೇಸ್ಟ್ ಮಾಡಿ ಇಟ್ಕೋಬೇಕು. ಮಾಡಿಟ್ಕೊಂಡು ಒಗ್ಗರಣೆ ಹಾಕಿ, ಉಳ್ಳಾಗಡ್ಡೆ, ಟೊಮೆಟೊ ಹಣ್ಣಿನ ಒಗ್ಗರಣೆ ಹಾಕಿ, ಕರಿಬೇವು, ಕೊತ್ತಂಬರಿ ಹಾಕಿ ಒಗ್ಗರಣೆ ಹಾಕಿರ್ತೀವಲ್ಲ, ಅದರಲ್ಲಿ ಏನು ಮಾಡ್ಬೇಕು, ನಾವು ಇದನ್ನು ಪುಂಡಿ ಪಲ್ಯನ ಬ್ಯಾಳಿನ ಹಾಕಿ ಪಲ್ಯನ ರೆಡಿ ಮಾಡ್ಕೋಬೋದು. ನೋಡಿ ವೀಕ್ಷಕರೇ, ಪುಂಡಿ ಪಲ್ಯ ರೆಡಿ ಆಯಿತು. ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ.